ಒಂದು ರೀತಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕೂಡ ಸಾಕಷ್ಟು ಟೀಕೆ ಮಾಡ್ತಾನೆ ಇರ್ತಾರೆ. ನೇರವಾಗಿ ಮೊನ್ನೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ 70-80 ಜನ ಗುಂಡಾಗಳು ಕಲ್ಲುಗಳೆಲ್ಲ ಇಟ್ಟುಕೊಂಡು ತೋರಿಸ್ಕೊಟ್ಟಿದ್ದಾರೆ. ನಾನು ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾನ್ಯ ಪರಮೇಶ್ವರ್ ಅವರಿಗೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಗೃಹಮಂತ್ರಿಗಳಿಗೆ ಈ ರೀತಿ ಯಾರು ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ, ಅದು ಯಾವುದೇ ಪಕ್ಷದವರಿರ್ಬೋದು, ಯಾವುದೇ ರಾಷ್ಟ್ರದ್ರೋಹಿ ಇರ್ಬೋದು, ಅಂಥವ್ರ ಬಗ್ಗೆ ಕ್ರಮ ತಗೊಳ್ಳೋರ ಬಗ್ಗೆ ದಯವಿಟ್ಟು ನೀವು ಅವರಿಗೆ ಬೆಂಬಲ ಕೊಡಿ. ಅವ್ರಿಗೇನಾದ್ರು ಕೂಡ ಪ್ರಶಸ್ತಿಗಳು ಕೊಡ್ಬೋದಾ? ಯಾಕೆಂದರೆ ನಿಜ ಪೊಲೀಸ್ ಇಲಾಖೆ ಈ ಒಂದು ಶಾಂತಿ ಕಾಪಾಡೋ ದಿಕ್ಕದಲ್ಲಿ ಪ್ರಯತ್ನ ನಡೆಸಬೇಕು. ನಾಗಮಂಗಲ ನೋಡಿದ್ವಿ ನಾವು ಗಣಪತಿ ವಿಸರ್ಜನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬನ್ನು ಹಿಡ್ಕೊಂಬಂದು ಹಾಕಿದ್ದು, ಕಲ್ಲುಗಳು ಎಸ್ತಿದ್ದು, ತಲವಾರು ಇಟ್ಕೊಂಡು ಬಂದಿದ್ದು, ನಮಗೇನೂ ಗೊತ್ತಿಲ್ಲ, ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ ಪೊಲೀಸ್ ಇಲಾಖೆಯವರು ಸುಮ್ಮನೆ ನಿಂತಿದ್ದು ಟಿ ವಿಗಳಲ್ಲೂ ನೋಡಿದ್ವಿ, ಪತ್ರಿಕೆಗಳಲ್ಲೂ ಕೂಡ ಓದಿದ್ವಿ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಗಲಭೆ ಮಾಡೋಕ್ಕೆ ಬಿಡಲ್ಲ ಅನ್ನೋದು ಪೊಲೀಸ್ ಇಲಾಖೆಯ ದಾವಣಗೆರೆಯಲ್ಲಿ ನಮಗೆ ನಡ್ಕೊಂಡಂಥ ರೀತಿ ನಿಜಕ್ಕೂ ಮೆಚ್ಚುಗೆ ಆಗಿದೆ. ಆ ರೀತಿ ದಾವಣಗೆರೆಯ SP ಇರ್ಬೋದು, ಎಲ್ಲ ಪೊಲೀಸ್ ಅಧಿಕಾರಿಗಳು ತಗೊಂಡಂಥ ದಿಟ್ಟ ಹೆಜ್ಜೆಯನ್ನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ನವರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಗೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಬೆಂಬಲವನ್ನು ಸೂಚಿಸ್ತೇನೆ ಮತ್ತು ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸುತ್ತೇನೆ. ಈಗ ತಿರುಪತಿ ಲಡ್ಡು ವಿಚಾರದಲ್ಲಿ ಮತ್ತೆ ಇವತ್ತು ರಿಪೋರ್ಟ್ ಬಂದಿದೆ, ಈ ದನದ ಕೊಪ್ಪು, ಹಂದಿಯ ಕೊಪ್ಪು ಮತ್ತು ಮೀನಿನ ಎಣ್ಣೆ ದೃಢವಾಗಿದೆ. ಯಾಕೆ ಈ ಥರ? ಇದು ಯಾಕೆ ಈ ಥರ ಅಂತಂದರೆ, ವಿದೇಶಿ ಕ್ರಿಶ್ಚಿಯನ್ ಮಿಷನರಿಗಳು ಈ ದೇಶದಲ್ಲಿ ಬಹಿರಂಗವಾಗಿ ಮತಾಂತರವನ್ನು ಸಾಕಷ್ಟು ಮಾಡ್ತಾರೆ. ಅಂತರಂಗದಲ್ಲೇ ಗೊತ್ತಿಲ್ಲದಂಗೆ ಇಂಡೈರೆಕ್ಟಾಗಿ ಈ ರೀತಿ ದ್ರೋಹಗಳನ್ನು ಮಾಡ್ತಾ ಇರೋದಕ್ಕೆ ಜ್ವಲಂತ ಸಾಕ್ಷಿ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ಮೋಹನ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಹಿಂದೂಗಳಿಗೆ ಮಾಡಿದಂತೆ ಇದೊಂದು ಮೋಸ. ಇದರಲ್ಲೇನು ಹಿಂದೆ ಮುಂದೆ ಇಲ್ಲ. ಈಗ ಅಂದರೆ ಚಂದ್ರಬಾಬು ನಾಯ್ಡು ಅನ್ನೋಂಥ ಒಬ್ಬ ಮುಖ್ಯಮಂತ್ರಿ ಇದನ್ನು ಲ್ಯಾಬ್ ರಿಪೋರ್ಟನ್ನು ಬಹಿರಂಗ ಮಾಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾನು ಚಂದ್ರಬಾಬು ನಾಯ್ಡು ಅವರವ್ರನ್ನ ಮುಖ್ಯಮಂತ್ರಿ ಸಂದರ್ಭ ಅಭಿನಂದನೆ ಸಲ್ಲಿಸ್ತೇನೆ. ಆ ಜಗನ್ಮೋಹನ್ ರೆಡ್ಡಿ ಯಾರಿದ್ದಾರೆ, ಆ ಪುಣ್ಯಾತ್ಮ ಮಾಡುವಂಥ ದುಷ್ಕೃತ್ಯಕ್ಕೆ ತಕ್ಷಣ ಅವ್ರನ್ನ FIR ಹಾಕಿ ಅರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸ್ಬೇಕು. ನಂಬರ್ 1. ನಂಬರ್ 2, ಇದರಿಂದ ಯಾವ್ಯಾವ ವಿದೇಶಿ ಶಕ್ತಿಗಳಿದೆ. ಯಾಕೆಂತಂದರೆ ಒಂದು ಲಡ್ಡುನಲ್ಲಿ ಒಂದು ಕೊಬ್ಬು ಹಾಕಿದರೆ ಇಷ್ಟು ಸೀಮಿತ ಬರಲ್ಲ. ಇದು ಹಿಂದುತ್ವದ ಪ್ರತಿಪಾದಕರಿಗೆ ಪೂಜಾ ಪದ್ಧತಿ ಅಂತ ತಕ್ಷಣ ನಮಗೆ ಪುಣ್ಯಕ್ಷೇತ್ರಕ್ಕೆ ಹೋಗಿದಂಥ ಜಾಗದಲ್ಲಿ ಅದು ಸಿಗ್ತಾ ಇರೋಂಥ ಭಕ್ತಿಯ ಒಂದು ಪ್ರತೀಕ. ಲಡ್ಡು ಅಂದ ತಕ್ಷಣ ಒಂದು ಬರೀ ಸಿಹಿ ಅಷ್ಟೇ ಅಲ್ಲ, ಅದು ಇಡೀ ದೇಶದ ಪ್ರಪಂಚದಿಂದ ನಾವು ವೆಂಕಟೇಶ್ವರ ದರ್ಶನಕ್ಕೆ ಹೋಗಬೇಕು ಅಂತ ಅನೇಕರು ಇಷ್ಟಪಡ್ತಾರೆ. ಆ ಶ್ರದ್ಧೆಗೆ ಒಂದು ರೀತಿಯ ಭಂಗ ತರ ರೀತಿಯಲ್ಲಿ ಈ ಹಿಂದಿನ ಮುಖ್ಯಮಂತ್ರಿ ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರು ಮಾಡಿದ್ದಾರೆ. ಮತ್ತು ಎರಡನೇದು ಈಗಲೂ ಪ್ರತಿಪಾದನೆ ಮಾಡ್ತಿದ್ದಾರೆ, ನಾವು ಮಾಡಿಲ್ಲ. ಲ್ಯಾಬ್ ರಿಪೋರ್ಟ್ ಬಗ್ಗೆ ಅವರಿಗೆ ನಂಬಿಕೆ ಇಲ್ವಾ? ಕೋಲೆ ಅಷ್ಟೇ ಅಲ್ಲ, ಅಲ್ಲಿಯ ಅಧಿಕಾರಿಗಳು, ಅಲ್ಲಿಯ ಅರ್ಚಕರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಇವ್ರಿಗೆ ಹೇಳ್ತಾ ಇದ್ವಿ ಇದು ಕಲಬೆರಕೆ ಆಗಿದೆ ಲಡ್ಡು, ಇದ್ರ ಬಗ್ಗೆ ಗಮನ ಕೊಡಿ ಅನ್ನಂತ ಹೇಳ್ತಾ ಇದ್ದರೂ ಕೂಡ ಅವರು ತಾತ್ಸಾರ ಮಾಡಿಕೊಂಡು ಗೊತ್ತಿರೋದಕ್ಕೋಸ್ಕರ ಅಲ್ಲಿಯ ದನದ ಕೊಬ್ಬು, ಯಾಕೆಂದರೆ ದನ ಅಂತಿದ್ದಂಗೆ ಗೋಮಾತೆ ಅಂತ ಪೂಜೆ ಮಾಡೋಂಥ ದೇಶ ಇದೆ. ಈ ದೇಶದಲ್ಲಿ ನಮ್ಮ ಶ್ರದ್ಧೆಗಳಿಗೆ, ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಅಪಮಾನ ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ, ಇದು ಅಂತ್ಯ ಆಗಲೇಬೇಕು. ಇವತ್ತು ಅಯೋಧ್ಯೆಯಲ್ಲಿರೋಂಥ ಆ ಅರ್ಚಕರು ಕೂಡ ಹೇಳಿದ್ದಾರೆ, ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ದಿನ 3 ಲಕ್ಷ ಅಂತ ಕಾಣುತ್ತೆ ಅಷ್ಟು ಲಡ್ಡು ನಮಗೆ ಜಗನ್ಮೋಹನ್ ರೆಡ್ಡಿಯವರು ಕಳಿಸ್ಕೊಟ್ಟಿದ್ರು. ಅದನ್ನೇ ನಾವು ಜನಗಳಿಗೆ ಹಂಚಿದ್ದೀವಿ ನಾವು ಅಂತ ಅವ್ರು ಹೇಳಿದ್ದಾರೆ. ಎಷ್ಟು ನೊಂದು ಹೇಳಿದ್ದಾರೆ ಅನ್ನೋದು ನಾವು ಅಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ 100% ವಿದೇಶಿ ಸಂಚಿದೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಇದನ್ನು CBI ತನಿಖೆಗೆ ಹಾಕಬೇಕು. CBI ತನಿಖೆ ಕೇಂದ್ರ ಸರ್ಕಾರ ನೇರವಾಗಿ CBI ತನಿಖೆಗೆ ತೊಗೊಳಕ್ಕೆ ಬರಲ್ಲ. ರಾಜ್ಯ ಸರ್ಕಾರ ಹೇಗಿದ್ರು ಕೂಡ ಈಗ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಈ ಕಡೆ ಗಮನ ಹರಿಸಿ ಇದನ್ನು CBI ತನಿಖೆಗೆ ಕೇಂದ್ರ ಸರ್ಕಾರಕ್ಕೆ ರೆಫರ್ ಮಾಡಿ CBI ತನಿಖೆ ಮಾಡಲಿ. ಇದರಲ್ಲಿ ಯಾವ್ಯಾವ ವಿದೇಶಿ ಶಕ್ತಿಗಳಿದ್ದಾವೆ, ಯಾವುದ್ಯಾವ್ದು ಕ್ರಿಶ್ಚಿಯನ್ ಮಿಷನರಿಗಳಿದ್ದಾವೆ, ಇವರಷ್ಟು ಜನ ಹೊರಗೆ ಬರ್ತಾರೆ. ಇದೇ ಕೊಬ್ಬು ವಿಚಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ದೊಡ್ಡ ಮಟ್ಟಿಗೆ ಸರ್ವ್ ಮಾಡಿತ್ತು, ಬಂದೂಕುಗಳಿಗೆ ಕೊಬ್ಬು ಸರ್ವಿದಾಗ ಬಂಡಾಯ ಎದ್ದಿತ್ತು. ಈ ಥರ ಈಗ ಈ ಕಾಲದಲ್ಲಿ ಮತ್ತೆ ಅದೇ ನಡೀತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ದೇವರ ದಯದಿಂದ ಇಡೀ ದೇಶದ ಎಲ್ಲ ಪಕ್ಷದ ನಾಯಕರು ಇದನ್ನು ಖಂಡನೆ ಮಾಡಿದ್ದಾರೆ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲ ಪಕ್ಷವೂ ಕೂಡ
ಈ ಹಿಂದೂ ಸಮಾಜದ ಮೇಲೆ ಆಗಿರೋಂಥ ಇದೊಂದು ಅಪಮಾನ, ಇದೊಂದು ಆಘಾತ, ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋದು ಮಾತನ್ನು ಕಾಂಗ್ರೆಸ್ಸಿನ ಅನೇಕ ಮಂತ್ರಿಗಳು ಹೇಳಿದ್ದಾರೆ, JDS ಪ್ರಮುಖರು ಹೇಳಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯವರಂತೆ ಹೇಳ್ತಿದ್ದಾರೆ. ಹಾಗಾಗಿ ಇಡೀ ದೇಶ ಇವತ್ತು ಗೋವಿನ ಬಗ್ಗೆ ಇರೋಂಥ ಶ್ರದ್ಧೆ, ತಿರುಪತಿಯ ತಿಮ್ಮಪ್ಪನ ಬಗ್ಗೆ ಇರೋಂಥ ಶ್ರದ್ಧೆ, ಗೋವಿನ ಬಗ್ಗೆ ಆ ಲಡ್ಡುನಲ್ಲಿ ಬೆಳೆಸಿರೋಂಥ ಒಂದು ವ್ಯವಸ್ಥೆ, ಇದನ್ನೆಲ್ಲ ಗಮನಿಸಿ ಎಲ್ಲರೂ ಕೂಡ ಒಂದಾಗಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನು ಸ್ವಾಗತ ಮಾಡ್ತೇನೆ. ತಕ್ಷಣ ಮಾನ್ಯ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಇದನ್ನು CBI ತನಿಖೆಗೆ ರೆಫರ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಒಂದು ರೀತಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕೂಡ ಸಾಕಷ್ಟು ಟೀಕೆ ಮಾಡ್ತಾನೆ ಇರ್ತಾರೆ. ನೇರವಾಗಿ ಮೊನ್ನೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ 70-80 ಜನ ಗುಂಡಾಗಳು ಕಲ್ಲುಗಳೆಲ್ಲ ಇಟ್ಟುಕೊಂಡು ತೋರಿಸ್ಕೊಟ್ಟಿದ್ದಾರೆ. ನಾನು ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾನ್ಯ ಪರಮೇಶ್ವರ್ ಅವರಿಗೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಗೃಹಮಂತ್ರಿಗಳಿಗೆ ಈ ರೀತಿ ಯಾರು ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ, ಅದು ಯಾವುದೇ ಪಕ್ಷದವರಿರ್ಬೋದು, ಯಾವುದೇ ರಾಷ್ಟ್ರದ್ರೋಹಿ ಇರ್ಬೋದು, ಅಂಥವ್ರ ಬಗ್ಗೆ ಕ್ರಮ ತಗೊಳ್ಳೋರ ಬಗ್ಗೆ ದಯವಿಟ್ಟು ನೀವು ಅವರಿಗೆ ಬೆಂಬಲ ಕೊಡಿ. ಅವ್ರಿಗೇನಾದ್ರು ಕೂಡ ಪ್ರಶಸ್ತಿಗಳು ಕೊಡ್ಬೋದಾ? ಯಾಕೆಂದರೆ ನಿಜ ಪೊಲೀಸ್ ಇಲಾಖೆ ಈ ಒಂದು ಶಾಂತಿ ಕಾಪಾಡೋ ದಿಕ್ಕದಲ್ಲಿ ಪ್ರಯತ್ನ ನಡೆಸಬೇಕು. ಹೌದು, ಆಗ ಮುಂದೆ ನೋಡಿದ್ವಿ ನಾವು ಗಣಪತಿ ವಿಸರ್ಜನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬನ್ನು ಹಿಡ್ಕೊಂಬಂದು ಹಾಕಿದ್ದು, ಕಲ್ಲುಗಳು ಎಸ್ತಿದ್ರು, ತಲವಾರು ಇಟ್ಕೊಂಡು ಬಂದಿದ್ದು, ನಮಗೇನೂ ಗೊತ್ತಿಲ್ಲ, ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ ಪೊಲೀಸ್ ಇಲಾಖೆಯವರು ಸುಮ್ಮನೆ ನಿಂತಿದ್ದು ಟಿವಿಗಳಲ್ಲೂ ನೋಡಿದ್ವಿ, ಪತ್ರಿಕೆಗಳಲ್ಲೂ ಕೂಡ ಓದಿದ್ವಿ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಗಲಭೆ ಮಾಡೋಕ್ಕೆ ಬಿಡಲ್ಲ ಅನ್ನೋದು ಪೊಲೀಸ್ ಇಲಾಖೆಯ ದಾವಣಗೆರೆಯಲ್ಲಿ ನಮಗೆ ನಡ್ಕೊಂಡಂಥ ರೀತಿ ನಿಜಕ್ಕೂ ಮೆಚ್ಚುಗೆ ಆಗಿದೆ. ಆ ರೀತಿ ದಾವಣಗೆರೆಯ SP ಇರ್ಬೋದು, ಎಲ್ಲ ಪೊಲೀಸ್ ಅಧಿಕಾರಿಗಳು ತಗೊಂಡಂಥ ದಿಟ್ಟ ಹೆಜ್ಜೆಯನ್ನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ನವರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಗೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಬೆಂಬಲವನ್ನು ಸೂಚಿಸ್ತೇನೆ ಮತ್ತು ಅವರಿಗೆ ಅಭಿನಂದನೆಗಳು ಕೂಡ ಸರ್, ಈಗ ತಿರುಪತಿ ಲಡ್ಡು ವಿಚಾರದಲ್ಲಿ ಮತ್ತೆ ಇವತ್ತು ರಿಪೋರ್ಟ್ ಬಂದಿದೆ. ಈ ದನದ ಕೊಪ್ಪು, ಹಂದಿಯ ಕೊಪ್ಪು ಮತ್ತು ಮೀನಿನ ಎಣ್ಣೆ ದೃಢವಾಗಿದೆ. ಯಾಕೆ ಈ ಥರ? ಇದು ಯಾಕೆ ಈ ಥರ ಅಂತಂದರೆ, ವಿದೇಶಿ ಕ್ರಿಶ್ಚಿಯನ್ ಮಿಷನರಿಗಳು ಈ ದೇಶದಲ್ಲಿ ಬಹಿರಂಗವಾಗಿ ಮತಾಂತರವನ್ನು ಸಾಕಷ್ಟು ಮಾಡ್ತಾರೆ. ಅಂತರಂಗದಲ್ಲೇ ಗೊತ್ತಿಲ್ಲದಂಗೆ ಇಂಡೈರೆಕ್ಟಾಗಿ ಈ ರೀತಿ ದ್ರೋಹಗಳನ್ನು ಮಾಡ್ತಾ ಇರೋದಕ್ಕೆ ಜ್ವಲಂತ ಸಾಕ್ಷಿ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ಮೋಹನ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಹಿಂದೂಗಳಿಗೆ ಮಾಡಿದಂತೆ ಇದೊಂದು ಮೋಸ. ಇದರಲ್ಲೇನು ಹಿಂದೆ ಮುಂದೆ ಇಲ್ಲ. ಈಗ ಅಂದರೆ ಚಂದ್ರಬಾಬು ನಾಯ್ಡು ಅನ್ನೋಂಥ ಒಬ್ಬ ಮುಖ್ಯಮಂತ್ರಿ ಇದನ್ನು ಲ್ಯಾಬ್ ರಿಪೋರ್ಟನ್ನು ಬಹಿರಂಗ ಮಾಡಿರೋಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾನು ಚಂದ್ರಬಾಬು ನಾಯ್ಡು ಅವರನ್ನ ಮುಖ್ಯಮಂತ್ರಿ ಸಂದರ್ಭ ಅಭಿನಂದನೆ ಸಲ್ಲಿಸ್ತೇನೆ. ಆ ಜಗನ್ಮೋಹನ್ ರೆಡ್ಡಿ ಯಾರಿದ್ದಾರೆ, ಆ ಪುಣ್ಯಾತ್ಮ ಮಾಡುವಂಥ ದುಷ್ಕೃತ್ಯಕ್ಕೆ ತಕ್ಷಣ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸ್ಬೇಕು. ನಂಬರ್ 1. ನಂಬರ್ 2, ಇದರಿಂದ ಯಾವ್ಯಾವ ವಿದೇಶಿ ಶಕ್ತಿಗಳಿದೆ. ಯಾಕೆಂತಂದರೆ ಒಂದು ಲಡ್ಡುನಲ್ಲಿ ಒಂದು ಕೊಬ್ಬು ಹಾಕಿದರೆ ಇಷ್ಟು ಸೀಮಿತ ಬರಲ್ಲ. ಇದು ಹಿಂದುತ್ವದ ಪ್ರತಿಪಾದಕರಿಗೆ ಪೂಜಾ ಪದ್ಧತಿ ಅಂತ ತಕ್ಷಣ ನಮಗೆ ಪುಣ್ಯಕ್ಷೇತ್ರಕ್ಕೆ ಹೋಗಿದಂಥ ಜಾಗದಲ್ಲಿ ಅದು ಸಿಗ್ತಾ ಇರೋಂಥ ಭಕ್ತಿಯ ಒಂದು ಪ್ರತೀಕ. ಲಡ್ಡು ಅಂದ ತಕ್ಷಣ ಒಂದು ಬರೀ ಸಿಹಿ ಅಷ್ಟೇ ಅಲ್ಲ, ಅದು ಇಡೀ ದೇಶದ ಪ್ರಪಂಚದಿಂದ ಹೋಗಿ ನಾವು ವೆಂಕಟೇಶ್ವರ ದರ್ಶನಕ್ಕೆ ಹೋಗಬೇಕು ಅಂತ ಅನೇಕರು ಇಷ್ಟಪಡ್ತಾರೆ. ಆ ಶ್ರದ್ಧೆಗೆ ಒಂದು ರೀತಿಯ ಭಂಗ ತರೋ ರೀತಿಯಲ್ಲಿ ಈ ಹಿಂದಿನ ಮುಖ್ಯಮಂತ್ರಿ ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರು ಮಾಡಿದ್ದಾರೆ. ಮತ್ತು ಎರಡನೇದು ಈಗಲೂ ಪ್ರತಿಪಾದನೆ ಮಾಡ್ತಿದ್ದಾರೆ, ನಾವು ಮಾಡಿಲ್ಲ. ಲ್ಯಾಬ್ ರಿಪೋರ್ಟ್ ಬಗ್ಗೆ ಅವರಿಗೆ ನಂಬಿಕೆ ಇಲ್ವಾ? ಕೋಲಿ ಅಷ್ಟೇ ಅಲ್ಲ, ಅಲ್ಲಿಯ ಅಧಿಕಾರಿಗಳು, ಅಲ್ಲಿಯ ಅರ್ಚಕರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಇವ್ರಿಗೆ ಹೇಳ್ತಾ ಇದ್ವಿ ಇದು ಕಲಬೆರಕೆ ಆಗಿದೆ ಲಡ್ಡು, ಇದ್ರ ಬಗ್ಗೆ ಗಮನ ಕೊಡಿ ಅನ್ನಂತ ಹೇಳ್ತಾ ಇದ್ದರೂ ಕೂಡ ಅವರು ತಾತ್ಸಾರ ಮಾಡಿಕೊಂಡ್ರು. ಗೊತ್ತಿರೋದಕ್ಕೋಸ್ಕರ ಅಲ್ಲಿಯ ದನದ ಕೊಬ್ಬು, ಯಾಕೆಂದರೆ ದನ ಅಂತಿದ್ದಂಗೆ ಗೋಮಾತೆ ಅಂತ ಪೂಜೆ ಮಾಡೋಂಥ ದೇಶ ಇದೆ. ಈ ದೇಶದಲ್ಲಿ ನಮ್ಮ ಶ್ರದ್ಧೆಗಳಿಗೆ, ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಅಪಮಾನ ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ, ಇದು ಅಂತ್ಯ ಆಗಲೇಬೇಕು. ಇವತ್ತು ಅಯೋಧ್ಯೆಯಲ್ಲಿರುವಂಥ ಆ ಅರ್ಚಕರು ಕೂಡ ಹೇಳಿದ್ದಾರೆ, ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ದಿನ 3 ಲಕ್ಷ ಅಂತ ಕಾಣುತ್ತೆ ಅಷ್ಟು ಲಡ್ಡು ನಮಗೆ ಜಗನ್ಮೋಹನ್ ರೆಡ್ಡಿಯವರು ಕಳಿಸ್ಕೊಟ್ಟಿದ್ರು. ಅದನ್ನೇ ನಾವು ಜನಗಳಿಗೆ ಹಂಚಿದ್ದೀವಿ ನಾವು ಅಂತ ಅವ್ರು ಹೇಳಿದ್ದಾರೆ. ಪಾಪ ಎಷ್ಟು ನೊಂದು ಹೇಳಿದ್ದಾರೆ ಅನ್ನೋದು ನಾವು ಅಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಮಿಷನರಿಗಳ ಕೈವಾಡ ಇದೆ, 100ಕ್ಕೆ 100 ವಿದೇಶಿ ಸಂಚಿದೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಇದನ್ನು CBI ತನಿಖೆಗೆ ಹಾಕಬೇಕು. CBI ತನಿಖೆ ಕೇಂದ್ರ ಸರ್ಕಾರ ನೇರವಾಗಿ CBI ತನಿಖೆಗೆ ತೊಗೊಳಕ್ಕೆ ಬರಲ್ಲ.
ರಾಜ್ಯ ಸರ್ಕಾರ ಹೇಗಿದ್ರು ಕೂಡ ಈಗ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಈ ಕಡೆ ಗಮನ ಹರಿಸಿ ಇದರಿಂದ CBI ತನಿಖೆಗೆ ಕೇಂದ್ರ ಸರ್ಕಾರಕ್ಕೆ ರೆಫರ್ ಮಾಡಿ CBI ತನಿಖೆ ಮಾಡಲಿ. ಇದರಲ್ಲಿ ಯಾವ್ಯಾವ ವಿದೇಶಿ ಶಕ್ತಿಗಳಿದ್ದಾವೆ, ಯಾವ್ದಾವ್ದು ಕ್ರಿಶ್ಚಿಯನ್ ಮಿಷನರಿಗಳಿದ್ದಾವೆ, ಇವರಷ್ಟು ಜನ ಹೊರಗೆ ಬರ್ತಾರೆ. ಇದೇ ಕೊಬ್ಬು ವಿಚಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ದೊಡ್ಡ ಮಟ್ಟಿಗೆ ಸೌದು ಮಾಡಿತ್ತು, ಬಂದೂಕುಗಳಿಗೆ ಕೊಬ್ಬು ಸೌದಿದಾಗ ಬಂಡಾಯ ಇದ್ದಿತ್ತು. ಈ ಥರ ಈಗ ಈ ಕಾಲದಲ್ಲಿ ಮತ್ತೆ ಅದೇ ನಡೀತದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ದೇವರ ದಯದಿಂದ ಇಡೀ ದೇಶದ ಎಲ್ಲ ಪಕ್ಷದ ನಾಯಕರು ಇದನ್ನು ಖಂಡನೆ ಮಾಡಿದ್ದಾರೆ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲ ಪಕ್ಷವೂ ಕೂಡ ಈ ಹಿಂದೂ ಸಮಾಜದ ಮೇಲೆ ಆಗಿರೋಂಥ ಇದೊಂದು ಅಪಮಾನ, ಇದೊಂದು ಆಘಾತ, ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋದು ಮಾತನ್ನು ಕಾಂಗ್ರೆಸ್ಸಿನ ಅನೇಕ ಮಂತ್ರಿಗಳು ಹೇಳಿದ್ದಾರೆ, JDS ಪ್ರಮುಖರು ಹೇಳಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತಿದ್ದಾರೆ. ಹಾಗಾಗಿ ಇಡೀ ದೇಶ ಇವತ್ತು ಗೋವಿನ ಬಗ್ಗೆ ಇರೋಂಥ ಶ್ರದ್ಧೆ, ತಿರುಪತಿಯ ತಿಮ್ಮಪ್ಪನ ಬಗ್ಗೆ ಇರೋಂಥ ಶ್ರದ್ಧೆ, ಗೋವಿನ ಬಗ್ಗೆ ಆ ಲಡ್ಡುನಲ್ಲಿ ಬೆಳೆಸಿರೋಂಥ ಒಂದು ವ್ಯವಸ್ಥೆ, ಇದನ್ನೆಲ್ಲ ಗಮನಿಸಿ ಎಲ್ಲರೂ ಕೂಡ ಒಂದಾಗಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನು ಸ್ವಾಗತ ಮಾಡ್ತೇನೆ. ತಕ್ಷಣ ಮಾನ್ಯ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಇದನ್ನು CBI ತನಿಖೆಗೆ ರೆಫರ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ.